ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವಜನರೇ, ದೇವರಾದ ಕರ್ತನು ಕೊಟ್ಟಿರುವಂಥ ಈ ಒಳ್ಳೆಯ ಅವಕಾಶವನ್ನು ಇವತ್ತಿನ ದಿನದಲ್ಲಿ ಪ್ರಿಯ ದೇವಜನರೇ, ದೇವರಾದ ಕರ್ತನು ಇವತ್ತು ನಿನ್ನ ಜೀವಿತವನ್ನು ರೂಪಿಸುವುದಕ್ಕೋಸ್ಕರ ಬೇಕಾಗಿ, ಇವತ್ತು ನಿಮ್ಮ ಜೀವಿತವನ್ನು ಕ್ರಮಪಡಿಸುವುದಕ್ಕೋಸ್ಕರವಾಗಿ, ಇವತ್ತು ದೇವರಾದ ಕರ್ತನಲ್ಲಿ ನಾವು ಎಷ್ಟೊಂದು ನಂಬಿಗಸ್ತರಾಗಿದ್ದೀವಿ, ನಮ್ಮ ಮೇಲೆ ದೇವರಾದ ಕರ್ತನು ಎಷ್ಟೊಂದು ನಂಬಿಕೆಯನ್ನು ಇಟ್ಟಿದ್ದಾನೆ ಎಂಬುದನ್ನು ಇವತ್ತಿನ ದಿನದಲ್ಲಿ ದೇವರಾದ ಕರ್ತನು ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡುವನಾಗಿದ್ದಾನೆ. ಪ್ರಿಯ ದೇವಜನರೇ, ದೇವರಾದ ಕರ್ತನು ಮಾತನಾಡುವಂತ ಆ ಮಹಿಮೆಯುಳ್ಳ ಆ ಸ್ವರವನ್ನು, ಒಂದು ಮಗು ತಾಯಿಯ ಸ್ವರನ, ಆ ಪ್ರೀತಿಯ, ಆ ಸಂತೈಸುವಿಕೆಯ ಆ ಸ್ವರವನ್ನು ಕೇಳುವುದಕ್ಕಿಂತಲೂ ಅತಿಯಾದ ಇಂಪಾದ ಆ ಸ್ವರದಿಂದ, ಆ ಮಧುರವಾದ ಸ್ವರದಿಂದ ದೇವರಾದ ಕರ್ತನು ನನ್ನನ್ನು ನಿಮ್ಮನ್ನು ಕರೆಯುವನಾಗಿದ್ದಾನೆ. ಪ್ರಿಯರೇ, ದೇವರ ಸ್ವರಕ್ಕೆ ಇವತ್ತು ನಾನಾಗ್ಲಿ ನೀವಾಗ್ಲಿ ಎಷ್ಟಾಗಿ ನಾವು ಗಮನ ಕೊಡ್ತಿದ್ದೀವಿ, ದೇವರಾದ ಕರ್ತನಿಗೆ ಎಷ್ಟಾಗಿ ನಾವು ಸಮಯವನ್ನು ನಾವು ಕೊಡ್ತಾ ಇದ್ದೀವಿ. ಪ್ರಿಯ ದೇವಜನರೇ, ಹಿಂದಿನ ದಿನದಲ್ಲಿ ದೇವರಾದ ಕರ್ತನು ಇವತ್ತು ನನ್ನನ್ನು ನಿಮ್ಮನ್ನು ದೃಷ್ಟಿಸಿ ನೋಡುವನಾಗಿದ್ದಾನೆ. ದೇವರಾದ ಕರ್ತನ ಎಣಿಕೆಯಲ್ಲಿ ನಾವು ಉತ್ತಮರಾಗಿದ್ದೇವಾ? ದೇವರ ಹಸ್ತದ ಮೂಲಕ ಆರಿಸಲ್ಪಟ್ಟಂತ ದೇವರಾದ ಕರ್ತನು ತನ್ನ ಹಸ್ತದ ಮೂಲಕ ಆರಿಸಲ್ಪಟ್ಟಂತ ನನ್ನನ್ನು ನಿಮ್ಮನ್ನು ಒಂದು ಉತ್ತಮವಾದ ಪಾತ್ರೆಯನ್ನಾಗಿ, ಹೊಳೆಯುವಂತ ಪಾತ್ರೆಯನ್ನಾಗಿ, ಶೋಭಿಸುವಂತ ಪಾತ್ರೆಯನ್ನಾಗಿ ಉಪಯೋಗಿಸುವುದಕ್ಕಾಗಿ ದೇವರಾದ ಕರ್ತನು ನನ್ನನ್ನು ನಿಮ್ಮನ್ನು ಕರೆದಿದ್ದಾನೆ. ಇವತ್ತು ಒಂದು ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ, ಮಣ್ಣಿನ ಪಾತ್ರೆಯಾಗಿದ್ದೇವಾ? ಅಲ್ಯೂಮಿನಿಯಂ ಪಾತ್ರೆಯಾಗಿದ್ದೇವಾ? ಇಲ್ಲ, ಚಿನ್ನದ ಪಾತ್ರೆಯಾಗಿದ್ದೇವಾ? ದೇವರಾದ ಕರ್ತನು ನನ್ನನ್ನು ನಿನ್ನನ್ನು ಚಿನ್ನದ ಪಾತ್ರೆಯನ್ನಾಗಿ ಆರಿಸಿಕೊಂಡಿದ್ದಾನೆ. ಇವತ್ತು ಈ ಚಿನ್ನದ ಪಾತ್ರೆ ಕಳೆಗುಂದುತ್ತಾ ಉಂಟ? ಮಣ್ಣಿನ ಪಾತ್ರೆಯ ರೀತಿಯಲ್ಲಿ ಹೋಗ್ತಾ ಉಂಟ ಜೀವಿತ? ಇಲ್ಲ, ದೇವರ ಹಸ್ತದಲ್ಲಿ ರೂಪಿಸಲ್ಪಡ್ತಾ ಅನೇಕರ ಜೀವಿತದಲ್ಲಿ ಶೈನ್ ಆಗ್ತಿದೆಯಾ? ಅನೇಕರ ಜೀವಿತಕ್ಕೆ ಬೆಳಕನ್ನು ಕೊಡ್ತಿದೆಯಾ? ಇವತ್ತು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಇಲ್ಲ, ಇವತ್ತಿನ ದಿನದಲ್ಲಿ ನಮ್ಮ ಪ್ರಾಬ್ಲಮ್ಸ್ಗಳನ್ನೇ ನಾವು ಮಾತನಾಡಿಕೊಳ್ಳುತ್ತಾ ದೇವರಾದ ಕರ್ತನು ಕರೆದಂತ ಉದ್ದೇಶವನ್ನು ಮರೆತು ಬಿಟ್ಟು ದೇವರಾದ ಕರ್ತನನ್ನು ಇವತ್ತು ನಾವು ಅಲ್ಲಗಡಿತಾ ಇದ್ದೀವ. ಪ್ರಿಯ ದೇವಜನರೇ, ನಿಮ್ಮ ಪ್ರಾಣ, ಆತ್ಮ, ಶರೀರ ಅದು ದೇವರಾದ ಕರ್ತನಿಗೆ ಅದು ಸ್ವಂತವಾಗಿದೆ. ಈ ಪ್ರಾಣ, ಆತ್ಮ, ಶರೀರದ ಮೂಲಕ ದೇವರಾದ ಕರ್ತನಿಗೆ ಮಹಿಮೆ ಉಂಟಾಗಬೇಕು. ಆ ರೀತಿಯಲ್ಲಿ ನಮ್ಮ ಜೀವಿತವನ್ನು ದೇವರಾದ ಕರ್ತನಿಗೆ ನಾವು ಒಪ್ಪಿಸಿಕೊಟ್ಟು ಅದರಂತೆ ನಡೆಯಲು ನಮ್ಮ ಜೀವಿತದಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವ. ಸೌಲನು ಹೇಳ್ತಾನೆ, ಸಮುವೇಲನಿಗೆ ನಿನ್ನ ದೇವರು ಎಂಬುದಾಗಿ. ಸೌಲನನ್ನು ಇಡೀ ಇಸ್ರಾಯೇಲ್ ಜನಾಂಗಕ್ಕೆ ಅರಸನಾಗಿ ನೇಮಿಸಿದಂತ ದೇವರಿಗೆ ಹೇಳ್ತಿದ್ದಾನೆ, ಸಮುವೇಲನಿಗೆ ಹೇಳ್ತಿದ್ದಾನೆ ನಿನ್ನ ದೇವರು ಎಂಬುದಾಗಿ. ಹಾಗಾದರೆ ಸೌಲನ ದೇವರು ಯಾರು? ಇವತ್ತು ಈ ಮಾತನ್ನು, ಸೌಲನು ಹೇಳಿದಂತ ಮಾತನ್ನು ಇವತ್ತು ನೀವು ಹೇಳ್ತಿದ್ದೇವಾ? ಇವತ್ತು ನಾನಾಗ್ಲಿ ನೀವಾಗ್ಲಿ ನಮ್ಮಲ್ಲಿ ಇರುವ ಆತನನ್ನು ಲೋಕಕ್ಕೆ ನಾವು ಪರಿಚಯಿಸಬೇಕು, ಲೋಕಕ್ಕೆ ನಾವು ಕೊಡಬೇಕು. ಪ್ರಿಯರೇ, ಇವತ್ತು ನಮ್ಮಲ್ಲಿ ಇರುವಂತ ದೇವರನ್ನು ಲೋಕ ನೋಡಬೇಕು. ಇವತ್ತು ಲೋಕ ನೋಡ್ತಾ ಇದೆಯಾ? ಇಲ್ಲ, ಲೋಕದ ರೀತಿಯಲ್ಲಿ, ಲೋಕದ ಜನರು ಹೇಳುವಂತ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ನಾವು ಮುಂದೆ ಹೋಗ್ತಿದ್ದೇವ? ಒಂದು ಸ್ಪಷ್ಟ ಪ್ರಿಯರೇ, ನನ್ನನ್ನು ನಿಮ್ಮನ್ನು ತನ್ನ ಸೇವೆಗೆಂಬುದಾಗಿ ತಾಯಿಯ ಗರ್ಭದಲ್ಲೇ ಪ್ರತಿಷ್ಠಿಸಿ ತನ್ನ ಪರಿಶುದ್ಧವಾದ ರಕ್ತದ ಮೂಲಕ ನನ್ನನ್ನು ನಿನ್ನನ್ನು ಅಭಿಷೇಕಿಸಿ
ತನ್ನ ಹಸ್ತದಲ್ಲಿ ಒಂದು ಪಾತ್ರೆಯನ್ನಾಗಿ, ಹೊಳೆಯುವಂಥ ಪಾತ್ರೆಯನ್ನಾಗಿ ಇವತ್ತು ತನ್ನ ಹಸ್ತದಲ್ಲಿ ನನ್ನನ್ನು ನಿಮ್ಮನ್ನು ಇರಿಸಿಕೊಂಡು ನಡೆಸ್ತಾ ಇದ್ದಾನೆ. ಆ ಹೊಳೆಯುವ ಪಾತ್ರೆಯಂತೆ ಲೋಕದಲ್ಲಿ ನಾನು ನೀವು ಹೊಳಿತಾ ಇದ್ದೀವ. ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ದೇವರಾದ ಕರ್ತನು ನನ್ನ ನಿಮ್ಮ ಮಧ್ಯದಲ್ಲಿದ್ದಾನೆ. ನನ್ನ ನಿಮ್ಮ ಹೃದಯದಲ್ಲಿ ವಾಸ ಮಾಡ್ತಿದ್ದಾನೆ. ನನ್ನ ನಿಮ್ಮ ಹೃದಯವನ್ನು ತಟ್ಟುತ್ತಾ ಇದ್ದಾನೆ. ನನ್ನ ನಿಮ್ಮ ಹೃದಯಗಳನ್ನು ಈ ವಾಕ್ಯಕ್ಕೋಸ್ಕರವಾಗಿ, ದೇವರಾತ್ಮನು ಮಾತನಾಡುವಂಥ ಮಾತಿಗೋಸ್ಕರವಾಗಿ, ದೇವರಾತ್ಮನು ಕೊಟ್ಟಿರುವಂಥ ಒಳ್ಳೆ ಜೀವಿತಕ್ಕೋಸ್ಕರವಾಗಿ ನಮ್ಮನ್ನು ನಾವು ದೇವರಾದ ಕರ್ತನಿಗೆ ಸಮರ್ಪಿಸಿಕೊಳ್ಳೋಣ. ಇಂದಿನ ದಿನದಲ್ಲಿ ದೇವರಾದ ಕರ್ತನು ನನ್ನೊಂದಿಗೂ ನಿಮ್ಮೊಂದಿಗೂ ತನ್ನ ಪರಲೋಕದಲ್ಲಿ ಸ್ಥಾಪಿತವಾದಂಥ ಆ ಪರಿಶುದ್ಧವಾದ ಮಹಿಮೆಯುಳ್ಳ ತನ್ನ ವಾಕ್ಯದ ಮೂಲಕ, ಆ ವಾಕ್ಯ ಆದಿಕಾಂಡ 6ನೇ ಸಂಧಿ 9ನೇ ವಚನ, 7ನೇ ಸಂಧಿ 1ನೇ ವಚನವನ್ನು ನಾವು ಧ್ಯಾನ ಮಾಡುವ. ನೋಹನ ಚರಿತ್ರೆಯು, ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಆಗ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರು ಎಲ್ಲರೂ ನಾವೆಯಲ್ಲಿ ಸೇರಿರಿ. ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದೆ. ಹಾಲೆಲೂಯ. ಇವತ್ತಿನ ದಿನದಲ್ಲಿ ಪ್ರಿಯ ದೇವ ಜನರೇ, ಇವತ್ತು ದೇವರಾದ ಕರ್ತನು ನೋಹನಿಗೆ ನೀತಿವಂತನೆಂಬ ಬಿರುದನ್ನು ಕೊಡ್ತಿದ್ದಾನೆ. ಹಾಲೆಲೂಯ. ನೀನು ನನ್ನ ಮುಂದೆ ನೀತಿವಂತನಾಗಿ ನಡೆದುಕೊಂಡದ್ದನ್ನು ನಾನು ನೋಡಿದೆ. ಹಾಲೆಲೂಯ. ಈಗಿನವರಲ್ಲಿ ನೀನೊಬ್ಬನೇ ನೀತಿವಂತ. ಹಾಲೆಲೂಯ. ಇವತ್ತು ದೇವರಾದ ಕರ್ತನು ನೋಹನನ್ನು ಒಂದು ನಾವೆಯಲ್ಲಿ ಸೇರಿಸಿದ್ದಾನೆ. ನೋಹನು, ಹಲ್ಲೆಲೂಯ, ಆ ನಾವೆಯಲ್ಲಿ ಸೇರಿದ ನಂತರ ರಾತ್ರಿ ಹಗಲು ಮಳೆ ಸುರಿಯಿತು. ಹಲ್ಲೆಲೂಯ, ಹಲ್ಲೆಲೂಯ. ಧಾರಾಕಾರ ಇಡೀ ಲೋಕ ನಾಶ ಆಗಿ ಹೋಯಿತು. ಆ ಮಳೆಯಿಂದ ಒಂದು ಪ್ರಾಣಿ, ಕ್ರಿಮಿ, ಕೀಟ, ಮನುಷ್ಯ ಯಾರೂ ಉಳಿಲಿಲ್ಲ. ಪಶು ಪಕ್ಷಿಗಳು ಎಲ್ಲವೂ ಸತ್ತಿತ್ತು. ಆದರೆ ದೇವರಾದ ಕರ್ತನ ಮಾತಿಗೆ ವಿಧೇಯರಾಗಿ ಆ ನಾವೆಯೊಳಗೆ ಯಾರೆಲ್ಲ ಸೇರಿ ಬಂದರು ಅವರು ಸೇಫ್ ಆದರು. ಇವತ್ತು ಯೇಸು ಕ್ರಿಸ್ತನೆಂಬ ಆತನ ದೋಣಿಯ, ಆತನ ಪರಿಶುದ್ಧವಾದ ಆ ರಕ್ತದ ಮರೆಯಲ್ಲಿ ಇವತ್ತಿನ ದಿನದಲ್ಲಿ ನಾನು ನೀವು ಸೇರಿ ಬಂದಿದ್ದೇವ. ಇವತ್ತು ದೇವರಾದ ಕರ್ತನು ಆತನೊಂದಿಗೆ ನಮ್ಮನ್ನು ಸೇರಿಸಿಕೊಳ್ಳಿಕ್ಕೆ ಆತನು ಮನಸ್ಸುಳ್ಳವನಾಗಿದ್ದಾನೆ. ಆತನು ಹೇಳ್ತಿದ್ದಾನೆ, ನೀವು ನನ್ನ ಬಳಿಗೆ ಬನ್ನಿರಿ, ನೀವು ನನ್ನೊಂದಿಗೆ ಇರಿ. ಇಲ್ಲಿ ದೇವರ ಆತ್ಮನ ಸ್ವರವನ್ನು ನಾನು ನೀವು ಎಷ್ಟಾಗಿ ನಾವು ಕೇಳ್ತಾ ಇದ್ದೀವಿ. ಇಲ್ಲಿ ಇವತ್ತು ದೇವರಾದ ಕರ್ತನು ನೋಹನ ವಿಷಯದಲ್ಲಿ ಸರ್ಟಿಫಿಕೇಟ್ ಕೊಡ್ತಿದ್ದಾನೆ. ಈಗಿನ ಕಾಲದಲ್ಲಿ ನೀನೊಬ್ಬನೇ, ಹಲ್ಲೆಲೂಯ, ನೀನೊಬ್ಬನೇ ನೀತಿವಂತನು. 6ನೇ ವಚನ ಇನ್ನೊಮ್ಮೆ ಓದಿ ಗಟ್ಟಿಯಾಗಿ. ನೋಹನ ಚರಿತ್ರೆಯು, ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡು. ಹಲ್ಲೆಲೂಯ. ಇಲ್ಲಿ ನೀತಿವಂತನು ಪ್ಲಸ್ ತಪ್ಪಿಲ್ಲದವನು. ಹಲ್ಲೆಲೂಯ. ತಪ್ಪಿಲ್ಲದವನಂದ್ರೆ ಏನು ಅರ್ಥ? ಇದರಲ್ಲಿ ಬಾಯಿಂದ ಸುಳ್ಳು ಮಾತುಗಳು ಬರಲಿಲ್ಲ. ಹಲ್ಲೆಲೂಯ. ತಪ್ಪಿಲ್ಲದವನು. ದೇವರಾದ ಕರ್ತನು ನೋಹನ ಹೃದಯವನ್ನು ನೋಡ್ತಿದ್ದಾನೆ, ನೋಹನ ಜೀವಿತವನ್ನು ನೋಡ್ತಿದ್ದಾನೆ, ನೋಹನ ಲೈಫ್ ಸ್ಟೈಲ್ ಅನ್ನು ನೋಡ್ತಿದ್ದಾನೆ. ಪ್ರೈಸ್ ದಿ ಲಾರ್ಡ್.
ಇವತ್ತು ದೇವರ ಮುಂದೆ ನಾವು ನೀತಿವಂತರಾಗಿ ನಾವು ಕಾಣಲ್ಪಡ್ತಾ ಇದ್ದೀವ? ದೇವರಾದ ಕರ್ತನು ಇವತ್ತು ನನ್ನ ನಿನ್ನ ವಿಷಯದಲ್ಲಿ ನೀನು ನೀತಿವಂತನೆಂಬುದಾಗಿ ನಿನ್ನ ವಿಷಯದಲ್ಲಿ ಹೇಳ್ತಿದ್ದಾನ? ಪ್ರಿಯ ದೇವ ಜನರೇ, ಇವತ್ತಿನ ದಿನದಲ್ಲಿ ದೇವರಾದ ಕರ್ತನಿಗೆ ನಾನು ನೀನು ಬೇಕು. ಯೇಸು ಕ್ರಿಸ್ತನೆಂಬ ಆ ದೇವೆಂಬ ಗುಡಾರದ ಆ ನಾವೆಯಲ್ಲಿ ಇವತ್ತು ನನ್ನನ್ನು ನಿನ್ನನ್ನು ಸೇರಿಸಿಕೊಳ್ತಿದ್ದಾನೆ. ಆ ದೇವೆಂಬ ಗುಡಾರದಲ್ಲಿ, ಯೇಸು ಕ್ರಿಸ್ತನೆಂಬ ದೇವೆಂಬ ಗುಡಾರದಲ್ಲಿ ನಾನು ನೀವು ಸೇರಿಕೊಳ್ತಿದ್ದೇವ? ನೋನು ದೇವರಾದ ಕರ್ತನು ಹೇಳಿದ ಆ ಮಾತಿಗೆ ವಿಧೇಯನಾದ. ಆ ನಾವೆಯಲ್ಲಿ ಸೇರಿಕೊಂಡ ಅವನವನ ಕುಟುಂಬ ಸೇಫ್ ಆದರು. ಅವನವನ ಕುಟುಂಬ ಸೇಫ್ ಆದರು. ಯಾಕಂದ್ರೆ ನೋಹನು ನೀತಿವಂತನಾಗಿದ್ದರಿಂದ. ಒಬ್ಬನ ನಿಮಿತ್ತವಾಗಿ ಇಡೀ ಕುಟುಂಬ ಸೇವ್ ಆಯಿತು. ಒಬ್ಬನ ನಿಮಿತ್ತವಾಗಿ ಇಡೀ ಕುಟುಂಬ ಆಶೀರ್ವದಿಸ ಶ್ರಮ ಮಾಮಂದೈರಿ ಮಿಕನ ಕೋತಲರಿಬಿಯ ಶೇಕೆತೇನೆ ಮಿಕನ ಮಕೋಲೋರಿಯ. ಟಚ್ ಇನ್ ದ ನೇಮ್ ಆಫ್ ಜೀಸಸ್. ಟಚ್ ಇನ್ ದ ನೇಮ್ ಆಫ್ ಜೀಸಸ್. ಪ್ರಿಯ ದೇವಜನರೇ, ದೇವರ ಮುಂದೆ, ದೇವರಾದ ಕರ್ತನ ಮುಂದೆ ನಾನು ನೀವು ನೀತಿವಂತರಾಗಿ ಕಾಣಬರಬೇಕು. ಇದೇ ಆ ತಂದೆಯಾದ ದೇವರ ಆಶೆ. ಪ್ರಿಯ ದೇವಜನರೇ, ಅದಕ್ಕೋಸ್ಕರವಾಗಿ ನಾನು ನೀನು ದೇವರ ಮುಂದೆ ತಪ್ಪಿಲ್ಲದವನಾಗಿ, ನಾನು ನೀವು ದೇವರ ಮುಂದೆ ತಪ್ಪಿಲ್ಲದವರಿಗೆ ಕಾಣಲ್ಪಡಬೇಕೆಂಬುದಾಗಿ ದೇವರಾದ ಕರ್ತನು ಆಶೆ ಪಡ್ತಿದ್ದಾನೆ. ಎಷ್ಟಾಗಿ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡ್ತಿದ್ದೇವೆ. ಕ್ರಿಸ್ತನ ದೇಹವೆಂಬ ಗುಡಾರದಲ್ಲಿ, ಆತನ ಆ ನಾವೆಯಲ್ಲಿ ನಾನು ನೀವು ಡೇ ಬೈ ಡೇ, ದಿನ ದಿನವೂ ಸೇರಿ ಬರಲಿಕ್ಕೆ ಅಪೇಕ್ಷೆ ಪಡ್ತೇವೆ. ಯಾಕಂದ್ರೆ ಇವತ್ತು ಲೋಕ ಪಾಪದ ಜೀವಿತದಲ್ಲಿ ಮುಳುಗಿ ಹೋಗಿದೆ ಪ್ರಿಯರೇ. ಇವತ್ತು ಲೋಕ ಪಾಪದ ಜೀವಿತದಲ್ಲಿ ಮುಳುಗಿ ಹೋಗಿದೆ. ಆ ಲೋಕ ನಾಶ ಆಗುವಂತ ವೇಳೆಯಲ್ಲಿ ನಾನು ನೀನು ನಾಶ ಆಗಬಾರ್ದು ಪ್ರಿಯರೇ. ನೋಹನ ರೀತಿಯಲ್ಲಿ ಆ ನೋಹನನ್ನು ಆ ನಾವೆಯ ಮೂಲಕವಾಗಿ ದೇವರಾದ ಕರ್ತನು ಅವನನ್ನು ಅವನ ಕುಟುಂಬವನ್ನು ಕಾಪಾಡಿದ. ಸೈತಾನನು ನಿಮ್ಮ ಜೀವಿತವನ್ನು ನಾಶ ಮಾಡಬೇಕೆಂಬುದಾಗಿ ಅನೇಕ ರೀತಿಯಲ್ಲಿ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ನಿಮ್ಮನ್ನು ನುಂಗಬೇಕೆಂಬುದಾಗಿ ಅನೇಕ ಶೋಧನೆಗಳನ್ನು ತಂದಾಕಲಿಕ್ಕೆ ಶೋಧನೆಯಲ್ಲಿ ಹಾಕ್ತಿದ್ದಾನೆ. ಅನೇಕ ಕಷ್ಟದಲ್ಲಿ, ಅನೇಕ ರೋಗದಲ್ಲಿ, ಅನೇಕ ಬಲಹೀನತೆಯಲ್ಲಿ, ಅನೇಕ ಕಷ್ಟದಲ್ಲಿ ನಿಮ್ಮನ್ನು ಹಾಕಲಿಕ್ಕೆ ನೋಡ್ತಿದ್ದಾನೆ. ಆದರೆ ಕ್ರಿಸ್ತನೆಂಬ ನಾವೆಯಲ್ಲಿ ನಿಮ್ಮ ಜೀವಿತ ಸೇಫ್ ಆಗಬೇಕಾದ್ರೆ, ಕ್ರಿಸ್ತನೆಂಬ ನಾವೆಯಲ್ಲಿ ನೀವು ಒಳಗೆ ಬರುವುದಾದರೆ ದೇವರಾದ ಕರ್ತನು ನಿಮ್ಮನ್ನು ಸೇಫ್ ಮಾಡ್ತಾನೆ. ಸೈತಾನನ ವಶದಿಂದ ನಿಮ್ಮನ್ನು ಬಿಡುಗಡೆಗೊಳಿಸ್ತಾನೆ. ಸೈತಾನನು ನಿಮ್ಮ ಜೀವಿತಕ್ಕೆ ವಿರೋಧವಾಗಿ ತಂದು ಹಾಕುವಂತ ಆ ರೋಗದಿಂದ ಬಿಡುಗಡೆ ಕೊಡ್ತಾನೆ, ಆ ಮೋಸದಿಂದ ಬಿಡುಗಡೆ ಕೊಡ್ತಾನೆ. ಪ್ರಿಯರೇ, ದೇವರಾದ ಕರ್ತನು ಆತನ ಮುಂದೆ ತಪ್ಪಿಲ್ಲದವರಾಗಿ, ಎರಡು ಅಂಶ, ನೀತಿವಂತರಾಗಿ. ಪ್ರಿಯ ದೇವಜನರೇ, ಇವತ್ತು ನಾನಾಗ್ಲಿ ನೀವಾಗ್ಲಿ ದೇವರ ಆತ್ಮನ ಮುಂದೆ, ದೇವರ ಆತ್ಮನು ನನ್ನನ್ನು ನೀತಿವಂತನಾಗಿ ಹೇಳಬೇಕೆಂಬುದಾಗಿ ನಾವು ಆಶೆ ಪಡುವುದಾದರೆ, ದೇವರ ಮುಂದೆ ತಪ್ಪಿಲ್ಲದವರಾಗಿ ನಡೆಯಬೇಕೆಂಬುದಾಗಿ ಆಶೆ ಉಳ್ಳವರಾಗಿರುವುದಾದರೆ, ದೇವರ ಹಸ್ತಕ್ಕೆ, ಕೃಪೆ ಎಂಬ ಹಸ್ತಕ್ಕೆ ನಿಮ್ಮನ್ನ ಒಪ್ಪಿಸಿಕೊಡುವುದಾದರೆ ಇವತ್ತಿನ ದಿನವೇ, ಇದೇ ರೈಟ್ ಆದ ಸಮಯ. ಸೈತಾನನ ಎಲ್ಲ ಶೋಧನೆಗಳಿಂದ, ಸೈತಾನನ ಎಲ್ಲ ದುಷ್ಟ ಮೋಸದ ಕಾರ್ಯದಿಂದ ನಿಮ್ಮ ತಲೆಯ ಒಂದು ತಲೆ ಕೂದಲನ್ನು ಟಚ್ ಮಾಡೋದಾಗಿ ದೇವರಾದ ಕರ್ತನು ಪ್ರೊಟೆಕ್ಟ್ ಮಾಡ್ತಾನೆ. 40 ದಿನ ರಾತ್ರಿ ಹಗಲು ಮಳೆ ಬಂತು ಪ್ರಿಯರೇ. ಇಡೀ ಆ ದೇಶ ನಾಶವಾಗಿ ಹೋಯಿತು. ನೋಹನ ನಾವೆ ಅರಾರಟ್ ಆ ಬೆಟ್ಟದ ಮೇಲೆ ನಿಂತುಕೊಂಡಿತು. ನೋಹನು ನೋಡುವಾಗ, ಪ್ರೈಸ್ ದಿ ಲಾರ್ಡ್,
ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವ ಜನರೇ, ದೇವರ ಆತ್ಮನಿಗೆ ವಿರೋಧವಾಗಿ ಅವಿಧೇಯರಾಗಿ ನಡೆಯಬೇಡಿ. ದೇವರ ಆತ್ಮನ ಮಾತಿಗೆ ಅವಿಧೇಯರಾಗಿ ನಡಿಬೇಡಿ ಪ್ರಿಯರೇ. ದೇವರ ಆತ್ಮನ ಮಾತಿಗೆ ವಿಧೇಯರಾಗಿ ನಡೀರಿ. ಅರಾರಟ್, ಆ ಬೆಟ್ಟ ಯಾವುದು ಕೂಡ ನಿಮ್ಮನ್ನು ಟಚ್ ಮಾಡದ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡ್ತಾರೆ. ಹಾಲೆಲೂಯಾ. ಎತ್ತರವಾದ ಬೆಟ್ಟ, ಸೇಫ್ ಆದ ಪ್ಲೇಸ್, ಸೇಫ್ ಆದ ಮನೆ. ಹಾಲೆಲೂಯಾ. ನನ್ನ ನಿನ್ನ ಮನೆ ದೇವರಾದನ. ದೇವರ ವಾಕ್ಯ ಹೇಳ್ತದೆ, ನನ್ನ ನಿನ್ನ ಹೃದಯ ದೇವರು ವಾಸಿಸುವಂಥ ಗರ್ಭಗುಡಿ ಎಂಬುದಾಗಿ. ಪ್ರಿಯ ದೇವ ಜನರೇ, ಈ ದೇಹ ಎಂಬ ಗುಡಾರದಲ್ಲಿ ಮುಖ್ಯವಾಗಿ ಯವನಸ್ಥರಿಗೆ ನಾನು ಹೇಳ್ತೀನಿ ಪ್ರಿಯರೇ, ಈ ದೇಹ ಎಂಬ ಗುಡಾರದಲ್ಲಿ ಸೈತಾನನ ಲೋಕದ ಬೇಡವಾದ ಆಶೆಗಳನ್ನು ತಂದಾಕಿ ನಿಮ್ಮ ಮನಸ್ಸು ಆಲೋಚನೆಗಳನ್ನು ಲೋಕಕ್ಕೆ ತಿರುಗಿಸಿ ನಿಮ್ಮ ಜೀವಿತವನ್ನು ನಾಶ ಮಾಡಬೇಕೆಂಬುದಾಗಿ ಗರ್ಜಿಸುವ ಸಿಂಹದೋಪಾದಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಕಾಯ್ತಿದ್ದಾನೆ ಪ್ರಿಯರೇ. ಆದರೆ ದೇವರ ಮುಂದೆ ನೀವು ತಪ್ಪಿಲ್ಲದವರಾಗಿ ನಡೆದುಕೊಳ್ಳುವುದಾದರೆ, ದೇವರ ಆತ್ಮನ ಮುಂದೆ ನೀವು ನೀತಿವಂತರಾಗಿ ನಡೆಯುವುದಾದರೆ, ಯಾವ ಗರ್ಜನೆ ಕೂಡ, ಸೈತಾನನ ಗರ್ಜನೆ ನಿಮ್ಮನ್ನು ಟಚ್ ಮಾಡಲ್ಲ. ಸೈತಾನನ ಯಾವ ಕಾರ್ಯಗಳು ನಿಮ್ಮ ಒಂದು ತಲೆ ಕೂದಲನ್ನು ಕೂಡ ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವರ ಕೃಪಾಹಸ್ತ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತದೆ. ನೋಹನ ವಿಷಯದಲ್ಲಿ ಈಗಿನ ಕಾಲದಲ್ಲಿ ನೀನೊಬ್ಬನೇ ನೀತಿವಂತ, ತಪ್ಪಿಲ್ಲದವನು. ಹಾಲೆಲೂಯಾ. ದೇವರ ಆತ್ಮನಲ್ಲಿ ಅನ್ಯೋನ್ಯವಾಗಿ ನಡೆದುಕೊಳ್ತಿದ್ದಾನೆ. ಹೇಗೆ? ಡೇ ಬೈ ಡೇ, ಬರೇ ಒಂದು ದಿನ ಅಲ್ಲ, ವರ್ಷದ 365 ದಿನವೂ ಕೂಡ, ಪ್ರತಿಯೊಂದೊಂದು ಕ್ಷಣವೂ ಕೂಡ ದೇವರ ಆತ್ಮನೊಂದಿಗೆ ಅನ್ಯೋನ್ಯವಾಗಿ. ಇವತ್ತು ನಾವು ದೇವರಾದ ಕರ್ತನಿಗೆ ಈ ಅನ್ಯೋನ್ಯತೆ ಅಂದರೆ ಏನು? ನಾವು ದೇವರಿಗೆ ಕೊಡುವಂಥ ಸಮಯ, ನಾವು ದೇವರಾದ ಕರ್ತನಿಗೆ ಕೊಡುವಂಥ ಸಮಯ, ದೇವರ ಆತ್ಮನೊಂದಿಗೆ ಮಾತನಾಡುವಂಥದ್ದು, ದೇವರ ಆತ್ಮನೊಂದಿಗೆ ಪ್ರಾರ್ಥಿಸುವಂಥದ್ದು. ಇವತ್ತು ಎಲ್ಲದಕ್ಕೆ ಸಮಯ ಇದೆ, ಪ್ರಾರ್ಥನೆಗೆ ಇಲ್ಲ, ವಾಕ್ಯಕ್ಕೆ ಇಲ್ಲ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಇವತ್ತು ನಿಮ್ಮ ವಿಷಯದಲ್ಲಿ ನಿಮ್ಮನ್ನು ಈ ಪ್ರಶ್ನೆ ಮಾಡಿಕೊಳ್ಳಿ. ದೇವರಾದ ಕರ್ತನ ಮುಂದೆ ನೀವು ನೀತಿವಂತರಾಗಿದ್ದೀರಾ? ದೇವರಾದ ಕರ್ತನಿಗೆ ನೀವು ನಂಬಿಗಸ್ತಕರಾಗಿದ್ದೀರಾ? ದೇವರಾದ ಕರ್ತನ ಮುಂದೆ ನೀವು ತಪ್ಪಿಲ್ಲದವರಾಗಿ ನಡೆದುಕೊಳ್ತಿದ್ದೀರಾ? ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಈವರೆಗೂ ಹಾಗೆ ಇಲ್ಲದಿದ್ದರೆ ಈ ದಿನ ನಿಮ್ಮದು, ಈ ಕ್ಷಣ ನಿಮ್ಮದು ಪ್ರಿಯರೇ. ದೇವರ ವಾಕ್ಯಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡಿ. ದೇವರ ವಾಕ್ಯವನ್ನು ನಿಮ್ಮ ಹೃದಯದ ಆಲಯದಲ್ಲಿ ಅಂಗೀಕಾರ ಮಾಡಿಕೊಳ್ಳಿ. ದೇವರ ವಾಕ್ಯ ನಿಮ್ಮ ಜೀವಿತವನ್ನು ರೂಪಿಸ್ತದೆ ಪ್ರಿಯರೇ. ಯಾವ ನೆಗೆಟಿವ್ ಆಲೋಚನೆಗಳನ್ನು ನಿಮ್ಮ ಮೈಂಡಿಗೆ ತರದ ಹಾಗೆ ದೇವರಾದ ಕರ್ತನು ನಿಮ್ಮನ್ನು ಕಾಪಾಡಿ ಕೈ ಹಿಡಿದು ನಡೆಸ್ತಾನೆ. ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ಎಷ್ಟೆಷ್ಟೋ ಯೌವನಸ್ಥ ಮಕ್ಕಳು ಈ ಲೋಕದ ಆಶೆಗಳಿಗೆ, ಸೈತಾನನ ಸೆಳವಿಗೆ ಸಿಕ್ಕಾಕಿಕೊಂಡು ಬೇಡವಾದ ಡ್ರಗ್ಸ್ಗಳಿಗೆ ಒಳಗಾಗಿ, ಬೇಡವಾದ ಕುಡಿಕ ಚಟಕ್ಕೆ ಒಳಗಾಗಿ, ಬೇಡವಾದ ಲೋಕದ ಮೋಸದ ಸಂಗತಿಗೆ ಒಳಗಾಗಿ ಇವತ್ತು ತಮ್ಮ ಜೀವಿತವನ್ನು ಎಂಡು ಮಾಡಿಕೊಳ್ತಿದ್ದಾರೆ ಪ್ರಿಯರೇ. ಇವತ್ತು ಮನುಷ್ಯನನ್ನು ಕೊಲ್ಲುವುದರಲ್ಲಿ ಎತ್ತಿದ ಕೈಯಾಗಿದೆ. ಯಾಕಂದರೆ ಇವತ್ತು ಕ್ರಿಸ್ತನ ಪ್ರೀತಿ ಇವತ್ತಿಗೂ ಕೂಡ ಯಾರೂ ತಿಳಿತಾ ಇಲ್ಲ. ಪ್ರಿಯ ದೇವಜನರೇ, ಲೋಕ ಇವತ್ತು ತಿಳಿಯದಿದೆ. ಇವತ್ತು ನಾನು ನೀನು ತನ್ನ ದೇವರ ವಾಕ್ಯದ ಮೂಲಕ ದೇವರ ಪ್ರೀತಿಯನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ನಮ್ಮನ್ನು ನಾವು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುವ. ಈ ದುಷ್ಟ ಜನರ ಮಧ್ಯದಲ್ಲಿ ನಾವು ಜೀವಿಸ್ತಿದ್ದರು, ದುಷ್ಟರ ಮಧ್ಯದಲ್ಲಿ ದೇವರಾದ ಕರ್ತನು ನಮ್ಮನ್ನು ಲಿಫ್ಟ್ ಅಪ್ ಮಾಡಿ ತನ್ನ ಕೃಪೆಯಲ್ಲಿ ನಡೆಸಬೇಕು. ನನ್ನನ್ನು, ನಿಮ್ಮನ್ನು, ನಮ್ಮ ಕುಟುಂಬವನ್ನು, ನಿಮ್ಮ ಕುಟುಂಬವನ್ನು ದೇವರಾದ ಕರ್ತನು ಆಶೀರ್ವದಿಸಿ ನಡೆಸಬೇಕು. ದೇವರ ಕೃಪೆ ಎಂಬ ಹಸ್ತದ ಮೂಲಕ ನಿಮ್ಮ ಜೀವಿತ ನಡೆಸಲ್ಪಡಬೇಕು.
ನಿಮ್ಮ ಜೀವಿತ ಎಂಬ ಗುರಾಣಿ ದೇವರಾದ ಕರ್ತನಾಗಿರ್ಬೇಕು. ನಿಮ್ಮ ಜೀವಿತ ಎಂಬ ನಾವಿಕನು ದೇವರಾದ ಕರ್ತನಾಗಿರ್ಬೇಕು. ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಏನೇ ಶೋಧನೆಗಳು ಬಂದರೂ ಕೂಡ ದೇವರಾದ ಕರ್ತನು ಅದನ್ನು ಜಯಿಸಿ ಮುಂದೆ ಕಾಲಿಟ್ಟು ಮುಂದೆ ಹೋಗುವಂತೆ ದೇವರಾದ ಕರ್ತನು ಅದಕ್ಕೆ ಸಹಾಯ ಮಾಡ್ತಾನೆ. ಪ್ರಿಯ ದೇವ ಜನರೇ, ದೇವರು ಕೊಟ್ಟಿರುವಂತೆ ಈ ಒಳ್ಳೆ ಅವಕಾಶವನ್ನು, ದೇವರು ಕೊಟ್ಟಿರುವಂತೆ ಈ ಒಳ್ಳೆ ಸಮಯವನ್ನು, ಪ್ರಿಯ ದೇವ ಜನರೇ, ಇದನ್ನು ನಿಮ್ಮ ಜೀವಿತಕ್ಕೆ ನೀವು ಅಳವಡಿಸಿಕೊಳ್ಳಿ. ನಿಮ್ಮ ಜೀವಿತ ಮಾತ್ರ ಅಲ್ಲ, ಅನೇಕರ ಜೀವಿತಕ್ಕೆ ನೀವು ಬೆಳಕಾಗಿ. ನೋಹನು ಇಡೀ ಕುಟುಂಬಕ್ಕೆ ಮಾತ್ರ ಅಲ್ಲ, ದೇವರ ಮುಂದೆ ನೀತಿವಂತನಾಗಿ ಹೇಗೆ ಕಂಡು ಬಂದನು, ನಿಮ್ಮ ಜೀವಿತದಲ್ಲಿ ಕೂಡ ದೇವರಾದ ಕರ್ತನಿಗೆ ನೀವು ನೀತಿವಂತರಾಗಿ ಕಾಣಲ್ಪಡಬೇಕು, ತಪ್ಪಿಲ್ಲದವರಾಗಿ ಕಾಣಲ್ಪಡಬೇಕು. ಇದಕ್ಕೋಸ್ಕರ ದೇವರಾದ ಕರ್ತನು ನಿಮ್ಮನ್ನು ಬಯಸ್ತಿದ್ದಾನೆ. ನಿಮ್ಮನ್ನು ಎರಡು ಹಸ್ತದ ಮೂಲಕ ಈಗಲೂ ತನ್ನ ಬಳಿಗೆ ನಿಮ್ಮನ್ನು ಕರೀತಿದ್ದಾನೆ. ಪ್ರಿಯರೇ, ದೇವರಾದ ಕರ್ತನು ಕೊಟ್ಟಿರುವಂಥ ಈ ಅವಕಾಶವನ್ನು ಕಳ್ಕೊಳ್ಬೇಡಿ. ಇದನ್ನು ಹೊಂದಿಕೊಳ್ಳಿ, ಪಡ್ಕೊಳ್ಳಿ. ನೀವು ಮಾತ್ರ ಆಶೀರ್ವಾದ ಹೊಂದಿಕೊಂಡ್ರೆ ಸಾಕಾಗದು, ನಿಮ್ಮ ಮೂಲಕ ಇತರರು ಕೂಡ ಆಶೀರ್ವಾದ ಹೊಂದಿಕೊಳ್ಬೇಕು. ಯಾಕಂದರೆ ನೀವು ಮಣ್ಣಿನ ಪಾತ್ರೆಯಾಗಿರದೆ ಬಂಗಾರದ ಪಾತ್ರೆಯಾಗಿ, ಹೊಳೆಯುವಂಥ ಸ್ಟ್ರಾಂಗ್ ಆದ ಪಾತ್ರೆಯಾಗಿ, ಕ್ರಿಸ್ತನ ಹಸ್ತದ ಮೂಲಕ ರೂಪಿಸಲ್ಪಡುವಂಥ, ಶೈನ್ ಆಗುವಂಥ ಲೋಕವು ನಿಮ್ಮನ್ನು ಕಾಣುವಾಗ ಕ್ರಿಸ್ತನನ್ನು ನಿಮ್ಮ ಮೂಲಕ ಕಾಣಲಿಕ್ಕಾಗುವಂತೆ ದೇವರು ನಿಮಗೆ ಸಹಾಯ ಮಾಡಿ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ಕೊಟ್ಟಿರುವಂಥ ಈ ಒಳ್ಳೆ ಅವಕಾಶವನ್ನು ನೀವು ಉಪಯೋಗಿಸಿಕೊಳ್ಳಿ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇಲೆ.